ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಬಸವರಾಜ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಗಿಡದಲ್ಲಿ ಗಜನಿಂಬೆ ಹಣ್ಣುಗಳು ಬಿಟ್ಟಿತ್ತು. ಇಲ್ಲಿರೋ ನಿಂಬೆ ಹಣ್ಣೆಲ್ಲ ನಮ್ಮ ಗಿಡದ್ದೇನೆ. ಇನ್ನೂ ಎಲ್ಲ ಸ್ವಲ್ಪ ಮಾರಿಬಿಟ್ಟೆ. ಅಂದರೆ ಇಲ್ಲಿ ಅಕ್ಕಪಕ್ಕದಲ್ಲಿರೋರು ತೊಗೋತಾರೆ, ಅವ್ರಿಗೆ ಕೊಟ್ಟೆ. ಇನ್ನು ಇತ್ತಲ್ಲ, ಅದಕ್ಕೆ ಉಪ್ಪಿನಕಾಯಿ ಹಾಕೋಣ, ಉಪ್ಪಿನಕಾಯಿ ಖಾಲಿಯಾಗಿತ್ತು ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ದಪ್ಪ ದಪ್ಪ ಇದೆ ನಿಂಬೆಹಣ್ಣು. ಇನ್ನೂ ದಪ್ಪ ಬರುತ್ತೆ. ಇದು ಸ್ವಲ್ಪ ಮಧ್ಯಂತರದ್ದು, ಅಂದರೆ ಸ್ಟಾರ್ಟಿಂಗ್ ಬಿಡುವಾಗ ತನಿ ಅಂತ ಹೇಳ್ತಾರಲ್ವ, ಆವಾಗ ದಪ್ಪಗೆ ಬಿಡುತ್ತೆ. ಇನ್ನು ಮಧ್ಯದಲ್ಲಿ ಸ್ವಲ್ಪ ಕೂಳೆ ಅಂತ ಹೇಳ್ತಾರೆ, ಅಂದರೆ ಅದು ಖಾಲಿ ಆಗೋ ಟೈಮು, ಮತ್ತು ಹೊಸ ಹೂವು ಕಚ್ಚಿ ಕಾಯಿ ಬಿಟ್ಟು ಹಣ್ಣಾಗೋ ಟೈಮ್ ಅಲ್ವಾ. ಹಾಗಾಗಿ ಈ ಸೈಜ್ ಬಂದಿದೆ. ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಹಾಕೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಫಸ್ಟ್ ಹಾಕ್ಕೊಂಡಿದ್ದೆ. ಅದು ಖಾಲಿ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಇದೆ. ಅದಕ್ಕೆ ಅದು ಖಾಲಿ ಆಗೋಷ್ಟರಲ್ಲಿ ಇದನ್ನು ಹಾಕೋಣ ಅಂತ ಹೇಳಿ. ಅಂದರೆ ನಮ್ಮ ಮನೆಯವ್ರು ಯಾರೂ ತಿನ್ನಲ್ಲ, ನಾನು ಒಬ್ಬಳೇ ತಿನ್ನೋದು. ಯಾರು ಗೆಸ್ಟ್ಗಳು ಬಂದಾಗ ಅವ್ರಿಗೆ ಕೊಡೋಕ್ಕಾಗುತ್ತೆ. ಆಮೇಲೆ ನಮ್ಮ ಮಮ್ಮಿ ತಿಂತಾರೆ, ನಮ್ಮ ಮಮ್ಮಿಗೆ ಇಷ್ಟ, ಹಾಗಾಗಿ ಅವ್ರಿಗೂ ಆಗುತ್ತೆ ಅಂತ ಹೇಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇಷ್ಟು ದಪ್ಪ ಇದ್ರೂ ನಾನು ಅದನ್ನ ಒಂದು ಹಣ್ಣನ್ನು 8 ಹೋಳು ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಮಾಡೋದು ಅಂದರೆ ತುಂಬ ಸಣ್ಣ ಮಾಡಿದ್ರೆ ನಾವು ಉಪ್ಪಲ್ಲಿ ಬೇಯಿಸಿದಾಗ ಅದು ಎಲ್ಲ ಫುಲ್ ಇದಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಅಂದರೆ ಕೆಲವರು ಇದನ್ನ ಕಟ್ ಮಾಡಿ ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಹಾಕ್ತಾರೆ. ನಾವು ಮಾಡೋದು ಈ ರೀತಿ, ಅಂದರೆ ಇದನ್ನ ಕಟ್ ಮಾಡಿ ಇದಕ್ಕೆ ಉಪ್ಪು ಹಾಕಿ, ಅಂದರೆ ನಮ್ಮ ಕಡೆ ಉಪ್ಪು ಹಾಕಿ ಒತ್ತರಿಸೋದು ಅಂತ ಅಂತಾರೆ, ಆ ಥರ ಹಾಕಿ ಒಂದು 15 ದಿನ ಅಥವಾ ಒಂದು 10 ದಿನನಾದ್ರೂ ಅದನ್ನ ಹಾಗೆ ಇಡಬೇಕು. ಅಂದರೆ ಡೈಲಿ ಬೆಳಿಗ್ಗೆ ಸಾಯಂಕಾಲ ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕು. ಅಂದರೆ ಈಗ ಅದನ್ನು ಹಾಕಿರೋದನ್ನೇ ಹಿಡ್ಕೊಂಡು ಹಿಂಗೆ ಕುಲ್ಕಿದ್ರೆ ಅದು ಮೇಲೆ ಕೆಳಗೆ ಆಗುತ್ತೆ. ಆವಾಗ ಅದು ಉಪ್ಪು ಎಲ್ಲದಕ್ಕೂ ಹೊಂದ್ಕೊಂಡು ಆ ಉಪ್ಪಲ್ಲೇ ಇದು ನಿಂಬೆ ಹಣ್ಣು ಬೇಯುತ್ತೆ. ಅಂದರೆ ಒಗುರು ಕಹಿ ಇರುತ್ತಲ್ಲ, ಅದೆಲ್ಲ ಹೋಗಿ ತಿನ್ನೋ ಥರ ಆಗುತ್ತೆ. ಆ ಥರ ನಾವು ಮಾಡೋದು. ಈಗೆಲ್ಲನೇ ಕಟ್ ಮಾಡಿಕೊಂಡು ಒಂದು ಬಕೆಟ್ಗೆ ಹಾಕ್ಕೊತೀನಿ. ನೋಡಿ, ಈ ಬಕೆಟ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿ ಒತ್ತರಿಸಿಡಬೇಕು. ಅದಕ್ಕೆ ಒಂದು 2 ಹಿಡಿ ಉಪ್ಪು ಹಾಕ್ಕೊಂಡು ಅದನ್ನೆಲ್ಲ ಫುಲ್ ಮಿಕ್ಸ್ ಮಾಡಿ ಕಲಕಿ ಇಡಬೇಕು. ನಾವು ಮಾಡೋದು ಈ ಥರ, ತರಾವರಿ ಮಾಡ್ತಾರೆ. ನಾನು ನಿಂಬೆ ಹಣ್ಣನ್ನು ಮಾಡೋದು ಈ ಥರ. ಆಮೇಲೆ ನಾನು ನಿಂಬೆ ಹಣ್ಣಿಗೆ ಮಿಕ್ಸ್ ಯಾವುದೂ ಹಾಕಲ್ಲ, ಬೇರೆ ತರಕಾರಿ ಆಗಲಿ ಆಮೇಲೆ ನೆಲ್ಲಿಕಾಯಿ ಎಲ್ಲ ಹಾಕ್ತಾರಲ್ಲ, ಅದೆಲ್ಲ ನಾನು ಏನೂ ಹಾಕಲ್ಲ, ಬರೀ ನಿಂಬೆಹಣ್ಣು ಒಂದೇ. ಅದನ್ನು ತರಕಾರಿಗಳೆಲ್ಲ ಹಾಕಿ ಮಾಡೋದೇ ಬೇರೆ ಒಂದು ಮಾಡ್ಕೊತೀನಿ. ಹಸಿಮೆಣ್ಸಿನ್ಕಾಯಿ ತರಕಾರಿ ಮತ್ತು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಹಾಕಿ ಒಂದು ಮಾಡ್ಕೊತೀನಿ, ಮಾವಿನಕಾಯಿಂದು. ಇದು ಬರೀ ನಿಂಬೆಹಣ್ಣು. ನೋಡಿ, ಈಗೆಲ್ಲ ಹಾಕಿ ಎಲ್ಲನೂ ಕುಲ್ಕಿಟ್ಟಿದ್ದೀನಿ. ಡೈಲಿ 2 ಟೈಮ್, ಬೆಳಿಗ್ಗೆ ಸಂಜೆ ಅದನ್ನು ತಿರುಗಿಸ್ತಾ ಇದ್ದರೆ ಅದು ಒಂದು 10 ದಿನ ಆಗುತ್ತೆ. ಆಮೇಲೆ ಅದಕ್ಕೆ ಮಸಾಲೆ ಹಾಕಿದ್ಮೇಲೆ ಹೇಳ್ತೀನಿ ಯಾವ ಥರ ಹಾಕೋದು ಅಂತ, ನಾನು ಯಾವ ಥರ ಹಾಕ್ತೀನಿ ಅಂತ ತೋರಿಸ್ತೀನಿ. ಇನ್ನು ತಿಂಡಿಗೆ ಮಟನ್ ತಂದು ಕೊಟ್ಟಿದ್ದರು ನಮ್ಮ ಮನೆಯವರು ಬೆಳಿಗ್ಗೆನೇ. ಅದಕ್ಕೆ ಅಂದರೆ ಸಂಡೇ ಒಂದೇ ದಿನ ತಿನ್ನೋದ್ರಿಂದ ಬೆಳಿಗ್ಗೆನೇ ಮಾಡಿಬಿಡ್ತೀನಿ ಯಾವಾಗ ಮಾಡಿದ್ರೂ. ಹಿಂದೆ ಶನಿವಾರನೂ ತಿನ್ನಲ್ಲ, ನಾಳೆ ಸೋಮವಾರನೂ ತಿನ್ನಲ್ಲ ಅಲ್ವಾ. ಹಾಗಾಗಿ ಮಟನ್ ಸಾಂಬಾರು ಮಾಡಿ ಇಡ್ಲಿ ಮಾಡಿದೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಆಮೇಲೆ ಈ ಮೇಕೆ ಮಟನ್ ಇದು ತುಂಬ ಚೆನ್ನಾಗಿತ್ತು, ಟೇಸ್ಟಾಗಿತ್ತು. ಆಮೇಲೆ ಚರ್ಬಿ ಎಲ್ಲ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವರೆಲ್ಲ ಊಟ ಆಗೋಗಿತ್ತು, ಹಾಗಾಗಿ ಅವ್ರದ್ದು ಯಾವುದೋ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದೆಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮಧ್ಯಾಹ್ನದ ಮೇಲೆ ಸ್ವಲ್ಪ ಕಾಯಿ ಇರಲಿಲ್ಲ, ಕಾಯಿ ಕಿತ್ಕೊಂಬರೋಣ ಅಂದ್ಬಿಟ್ಟು ಹೊಲಕ್ಕೆ ಹೋಗಿದ್ವಿ. ಅಲ್ಲಿ ಒಂದು ಸ್ವಲ್ಪ ಎಳ್ನೀರಿತ್ತು, ನಮ್ಮ ಮನೆಯವರು ಎಳ್ನೀರು ಕಿತ್ಕೊಟ್ರು. ನೋಡಿ, ನಮ್ಮ ಮರದಲ್ಲಿ ನಮ್ಮ ಮನೆಯವರು ಹೇಗೆ ಕೀಳ್ತಾ ಇದ್ದಾರೆ. ಮರ ಹತ್ತಕ್ಕಾಗಲ್ಲ ಅವ್ರಿಗೆ, ಅಂದರೆ ಅದು ತುಂಬ ಎತ್ತರ ಬೆಳೆದಿದೆಯಲ್ಲ, ಹತ್ತಕ್ಕೆ ಆಗಲ್ಲ ಇವಾಗ. ಇವ್ರಿಗೂ ಸ್ವಲ್ಪ ಏಜ್ ಆಗಿದೆಯಲ್ಲ, ಹಾಗಾಗಿ ಕುಳ್ಚೆಲ್ಲೆ ಅಂತ ಹೇಳ್ತಾರೆ, ಅದರಲ್ಲಿ ಕೀಳೋದು. ಹಬ್ಬಕ್ಕೆಲ್ಲ ಕಾಯಬೇಕಲ್ಲ ಅಂತ ಹೇಳಿ ಕಾಯಿ ಕೀಳ್ತಾಯಿದ್ವಿ. ಇಲ್ಲಿ ತೋಟದಲ್ಲಿ ನೀರಿಲ್ಲ, ಹಾಗಾಗಿ ಎಲ್ಲ ಮರಗಳೆಲ್ಲ ಒಣಗೋಗ್ಬಿಟ್ಟಿದೆ. ನಮ್ಮ ತೋಟ ಗೊತ್ತಿದೆಯಲ್ಲ, ನಮ್ಮ ಮನೆ ಹಿಂದೆಗಡೆ ನೀರದು ಸ್ವಲ್ಪ. ಹಾಗಾಗಿ ಎಲ್ಲ ಮಧ್ಯಾಹ್ನ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ತಂಪಾದಮೇಲೆ ಬಂದ್ವಿ. ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಅಲ್ಲಿಗೆ ಅಂತ, ಏನು ತುಂಬ ಬಿಸಿಲಿದೆ, ಹಾಗಾಗಿ ಹೋಗೋಕ್ಕಾಗಲ್ಲ. ಹಲಸಿನ ಮರನೂ ಇದೆ, ಅದು ಕಾಣಿಸ್ತಾ ಇದೆ. ಒಂದು ಎಳ್ನೀರು ಅವರು ಮೇಲ್ಗಡೆಯಿಂದ ಕಿತ್ತ ತಕ್ಷಣ ಕೆಳಗೆ ಬೀಳ್ತಲ್ವ, ಬಿದ್ದ ತಕ್ಷಣ ಒಡೆದೋಗ್ಬಿಡ್ತು. ಅದಕ್ಕೆ ಚೆಲ್ಲೋಗ್ಬಿಡುತ್ತೆ, ಎತ್ಕೊ ಅಂದ್ರಲ್ಲ, ಓಡೋಗಿ ಎತ್ಕೊಂಡು ಕುಡಿತಾ ಇದ್ದೀನಿ. ಟೇಸ್ಟಿಯಾಗಿದೆ ಅದು. ನಮಗಂತೂ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ ಅವಾಗವಾಗ. ನಾವು ಎಳ್ನೀರು
ಮತ್ತು ಮಾಮೂಲಿ ನೀರನ್ನೇ ತುಂಬ ಕುಡಿಬೇಕು. ಹಾಗೆ ನಾವು ಅವಾಗವಾಗ ಕುಡಿತಾ ಇರ್ತೀವಿ. ನಮ್ಮ ಮರದಲ್ಲಿ ಇಲ್ಲ ಅಂದರೂ ಕೂಡ ನಮ್ಮ ಭಾವ ಬನ್ನೂರಲ್ಲಿ ನಮ್ಮ ಭಾವ ಅವರು ಕೀಳ್ತಾರಲ್ವ, ಆವಾಗ ನಮಗೋಸ್ಕರ ಅಂತ ಕೊಡ್ತಾರೆ. ಎಲ್ಲ ಕಾಯಿ ಕಿತ್ತಾಯಿತು, ಎಲ್ಲ ಆಯಿತು. ನಮ್ಮ ಮನೆಯವ್ರು ಚೀಲ ತೊಗೊಂಬರೋಗು ಅಂತ ಹೇಳಿದ್ರು ಮನೆಗೆ ಹೋಗಿ. ಅದಕ್ಕೆ ಹೋಗ್ತಾ ಇದ್ದೀನಲ್ಲ, ಖಾಲಿ ಕೈನಲ್ಲಿ ಏನು ಹೋಗೋದು, ಸೌದೆ ಕಟ್ಕೊಡಿ ತೊಗೊಂಡು ಹೋಗ್ತೀನಿ ಅಂದ್ಬಿಟ್ಟು ಕಟ್ಟಿಸ್ಕೊಂಡೆ. ಅದು ಬುಂಡೆಗೆ ಒತ್ತುತ್ತಾ ಇತ್ತು, ಬಟ್ಟೆ ಏನೂ ಇರಲಿಲ್ವಲ್ಲ, ಹಾಗಾಗಿ ಒತ್ತುತ್ತಾ ಇತ್ತು. ಅದಕ್ಕೆ ಸ್ವಲ್ಪ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಎಲ್ಲನೇ ಎತ್ತಿಟ್ಬಿಟ್ಟು ತೊಗೊಂಡೋಗಿ ಸೌದೆ ಹಾಕ್ಬಿಟ್ಟು ಚೀಲ ತಂದು ಕಾಯೆಲ್ಲ ತುಂಬ್ಕೊಂಡು ತೊಗೊಂಡು ಹೋದ್ವಿ. ಇದು ನೆಕ್ಸ್ಟ್ ಡೇ. ಅಂದರೆ ನಮ್ಮದು ಹುಣಸೆ ಮರ ಇದೆ, ಅದು ಹುಣಸೆ ಹಣ್ಣೆಲ್ಲ ಬಿಟ್ಟಿತ್ತು. ನನಗೂ ಹುಣಸೆ ಹಣ್ಣು 2 ವರ್ಷದ್ದು ಇಟ್ಕೊಂಡಿದ್ದೆ, ಇನ್ನೂ ಇತ್ತು 2 ವರ್ಷದ್ದೇ ಆದ್ರೂ ಇನ್ನೂ ಹುಣಸೆ ಹಣ್ಣು ತುಂಬ ಇತ್ತು. ಆದ್ರೂ ಈಗ ಟೈಮ್ ಆಗಿತ್ತಲ್ವಾ, ಅಂದರೆ ನಮಗೆ ಫ್ರೀ ಸಿಗೋಲ್ಲ, ಬೇರೆ ಬೇರೆ ಕೆಲಸಗಳಿಗೆ ಹೋಗ್ಬಿಟ್ರೆ ಫ್ರೀ ಸಿಗೋಲ್ಲ, ಆಮೇಲೆ ಬಡಿಯೋಕ್ಕಾಗಲ್ಲ ಹುಣಸೆ ಹಣ್ಣು ಅಂತ ಹೇಳಿ ನಮ್ಮ ಮನೆಯವ್ರು ಬಾಯಿ ಒದ್ಬಿಟ್ಟು ಕೊಟ್ಬಿಡ್ತೀನಿ. ನನಗೂ ನಾಟಿ ಕೆಲಸ, ನಾಟಿಗೆ ಹೋಗ್ತೀನಲ್ವ, ನಾಟಿ ಗದ್ದೆ ಕೆಲಸ, ಗದ್ದೆ ನಾಟಿ ಹಾಕಿಸ್ತೀವಲ್ವ, ಟೈಮ್ ಆಗಿಬಿಡುತ್ತೆ, ಆವಾಗ ಆಗಲ್ಲ ಅಂತ ಹೇಳಿ ಕರ್ಕೊಂಡ್ಬಂದರು. ಹಾಗಾಗಿ ಬಂದು ನಮ್ಮ ಮನೆಯವ್ರ ಮೇಲತ್ತಿ ಎಲ್ಲನೂ ಬಡ್ದು ಅಂದರೆ ಉದುರಿಸ್ತಾ ಇದ್ದಾರೆ. ನಾನು ನನ್ನ ಮಗ ಇಬ್ಬರು ಕೆಳಗಡೆ ಎಲ್ಲ ಆಯ್ಕೊತಾ ಇದ್ವಿ. ಅವನು ಆಯ್ಕೊತಿದ್ದವನು ತಡೆಮ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವ್ನು ಫೋನ್ ತೊಗೊಂಡು ವೀಡಿಯೋ ಮಾಡ್ತಾಯಿದ್ದಾನೆ. ನಾನು ಅವನಿಬ್ಬರು ಕೂಡ ಎಲ್ಲನೇ ಆಯ್ಕೊತಾ ಇದ್ವಿ. ನಮ್ಮ ಮನೆಯವರು ಅದು ಬಡಿದ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ರು. ಅಂದರೆ ಮೇಲೆ ನಿಂತ್ಕೊಂಡು ಬಡಿಯೋದು ತುಂಬ ಕಷ್ಟ, ಕಾಲೆಲ್ಲ ಉರಿ ಬರುತ್ತಲ್ವ. ಹಾಗಾಗಿ ನೋಡಿ, ನಮ್ಮ ತೋಟ ಎಲ್ಲ ಹಿಂದೆ ಕಾಣಿಸ್ತಾ ಇದೆ. ನೀರಿಲ್ಲದೆ ಎಲ್ಲ ಮರಗಳೆಲ್ಲ ಹೇಗೆ ಒಣಗೋಗ್ಬಿಟ್ಟಿದೆ, ಅಂದರೆ ಬೋರು ಇಲ್ಲ, ನೀರಿಲ್ಲ, ಹಾಗಾಗ್ಬಿಟ್ಟಿದೆ ಎಲ್ಲ. ಅದೆಲ್ಲ ಆದಮೇಲೆ ಸುಮ್ಮನೆ ಹಾಗೆ ಒಂದು ಫೋಟೋ ತೆಗಿತಾ ಇದ್ವಿ. ಎಲ್ಲ ಆಯಿತು. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆಗೆ, ಅಂದರೆ ದೋಸೆಗೆ ಹಾಕಿದ್ದೆ. ದೋಸೆಗೆ ಈರುಳ್ಳಿ ಚಟ್ನಿ ಮಾಡೋಣ ಅಂತ ಹೇಳಿ, ಅಂದರೆ ಅದೇ ಹಿಂದಿನ ದಿನ ಇಡ್ಲಿ ಮಾಡಿದ್ನಲ್ಲ ಮಟನ್ ಸಾಂಬಾರಿಗೆ, ಅದೇ ಸಂಪಣ ಎಲ್ಲ ಇನ್ನೂ ಇತ್ತು. ಅದಕ್ಕೇ ದೋಸೆ ಹಾಕ್ಬಿಡೋಣ, ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಈರುಳ್ಳಿ ಚಟ್ನಿ ಮಾಡೋಣ ಅಂತ ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ. ರೆಸಿಪಿ ಎಲ್ಲ ಇನ್ನೊಂದು ದಿನ ತೋರಿಸ್ತೀನಿ, ಏಕೆಂದರೆ ನಂಗೆ ಗಡಿಬಿಡಿನಲ್ಲಿ ನನ್ನ ಮಗನಿಗೆ ಫ್ಯಾನ್ ಬಂದುಬಿಡುತ್ತೆ, ಕ್ಲಾಸಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ಫಾಸ್ಟಾಗಿ ಮಾಡ್ತಿದ್ನಲ್ವ, ಏನೇನು ಆಗ್ತಿ ಅಂತ ಅವಾಗ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಅರ್ಧ ಯಾಕೆ ತೋರಿಸೋದು, ಇನ್ನೊಂದು ದಿನ ತೋರಿಸೋಣ ಅಂತ ಹೇಳಿ ಸುಮ್ಮನೆ ಹಾಗೆ ಮೇಲೆ ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ. ಅದನ್ನೆಲ್ಲ ಈರುಳ್ಳಿ ಎಲ್ಲನೇ ಹುರ್ಕೊಂಡು ಅದು ಮಸಾಲೆ ಎಲ್ಲನೇ ಮಿಕ್ಸಿ ಮಾಡಿಕೊಂಡು ಗಟ್ಟಿಯಾಗಿ ಮಿಕ್ಸಿ ಮಾಡ್ಕೊಬೇಕು, ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು. ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಈ ರುಬ್ಬಿರೋ ಮಸಾಲೆ ಎಲ್ಲನೇ ಅದರೊಳಗಡೆ ಹಾಕಿದ್ರೆ ಈರುಳ್ಳಿ ಚಟ್ನಿ ರೆಡಿ. ತುಂಬ ಚೆನ್ನಾಗಿರುತ್ತೆ ಅದು. ಅಂದರೆ ಬರೀ ದೋಸೆ, ಚಪಾತಿ, ಇಡ್ಲಿಗೆ ಮಾತ್ರ ಅಲ್ಲ, ಬಿಸಿ ಅನ್ನಕ್ಕೂ ಕೂಡ ತುಪ್ಪ ಹಾಕ್ಕೊಂಡು ಅದನ್ನ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಆರಾಮ್ಸೆ ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ರೆಸಿಪಿ ಎಲ್ಲ ತೋರಿಸ್ತೀನಿ, ಒಂದು ಸಾರಿ ನೀವು ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಒಗ್ಗರಣೆ ಹಾಕಿ ಅದನ್ನ ಆಫ್ ಮಾಡ್ಬಿಡ್ಬೇಕು ಗ್ಯಾಸ್ನ, ಜಾಸ್ತಿ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದಾಗಿತ್ತು ಇವತ್ತಿನ ವೀಡಿಯೋ. ಪ್ಲೀಸ್ ಎಲ್ಲರೂ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ಯಾರು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ.